ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ರೆಸಿಪಿ ಬಂದು ಎಗ್ ಫ್ರೈ, ಬಾಯ್ಲ್ಡ್ ಎಗ್ ಫ್ರೈ. ಇದಕ್ಕೆ ನಾ ಮನೆಯಾಗೆ ಯೂಸ್ ಮಾಡೋಂಥ ಅಡುಗೆ ಎಣ್ಣೆ ಹಾಕೊಂಡಿನಿ. 1-2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗ್ತೈತಿ. ಆಮೇಲೆ ಒಂದಿಷ್ಟ ಜೀರಿಗೆ, ಆಮೇಲೆ ಹಸಿ ಶುಂಠಿ ಎರಡು ಸ್ಲೈಟ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಹುರ್ಕೊಂಡು ಆದ ಕೂಡಲೇ ಇದಕ್ಕೆ ಒಂದಿಷ್ಟ ಕರ್ಬೇವು ಹಾಕೋದ. ಕರ್ಬೇವು ಹಾಕಿದ್ದೆ. ಒಂದೆರಡು ದೊಡ್ಡ ಈರುಳ್ಳಿ ತಗೊಂಡೇನಿ. ಈರುಳ್ಳಿ ಚಂದಾಗಿ ಹುರ್ಕೋಬೇಕು. ಈರುಳ್ಳಿ ಚಂದಾಗಿ ಹುರ್ಕೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗ್ತೈತಿ. ಸೊ ದಟ್ ನಮ್ದು ಮಸಾಲೆ ಫ್ರೈ ಏನಾರ ಮಾಡಿದ್ರೂ ರುಚಿ ಕೊಡ್ತೈತಿ. ಸೊ ಈರುಳ್ಳಿ ಒಂದ್ ಸ್ವಲ್ಪ ಮೆತ್ತಗಾಗಬೇಕು, ಸ್ಲೈಟ್ಲಿ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಇದಕ್ಕೆ 2 ದೊಡ್ಡ ಟೊಮೊಟೊ ತಗೊಂಡೇನಿ. ಇಲ್ಲಿ 2 ಈರುಳ್ಳಿ ಮತ್ತು ಟೊಮೊಟೊ ದೊಡ್ಡ ಸೈಜ್ ತಗೊಂಡೇನ. ಸೊ ಇದು ಚಂದ ಕುಕ್ ಆಗಬೇಕು, ಸಾಫ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ನಾ ಏನ್ ಮಾಡ್ತೀನಿ, ಒಂದ್ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ತನಕ ಕುಕ್ ಮಾಡ್ಕೋತೀನಿ. ಸೊ ದಟ್ ಅವೆರಡು ನೀರ್ ಬಿಡ್ತಾವ ನೋಡ್ರಿ. ನೀರ್ ಬಿಟ್ಟ ಕೂಡ್ಲೇನೆ ಚಂದಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡ್ತೀನಿ. ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ಆಗಿದ್ದ ಈಗ ಏನ್ ಮಾಡ್ತೀನಿ, ಎಲ್ಲಾ ಮಸಾಲೆ ಪೌಡರ್ನ ಆಡ್ ಮಾಡೋದ. ಈ ಮಸಾಲೆ ಪೌಡರ್ ಸಿನಮನ್ ಪೌಡರ್ 1 ಟೀ ಸ್ಪೂನ್ ತಗೊಂಡೀನಿ. ಆಮೇಲೆ ಅರ್ಶಿನದ ಪುಡಿ 1 ಟೀ ಸ್ಪೂನ್, ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನ್ ತಗೊಂಡೀನಿ. ಮತ್ತು ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್. ಬಟ್ ಖಾರದ ಪುಡಿ ಮಾತ್ರ 1 ಟೇಬಲ್ ಸ್ಪೂನ್ ತಗೊಂಡೀನಿ. ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಲೋ ಆಗ್ತೈತಿ, ರುಚಿ ಕೊಡ್ತೈತಿ. ಇನ್ನೆಲ್ಲ ಮಸಾಲೆ ಐಟಮ್ಸ್ ಲೈಟ್ಲಿ ಹಾಕೇನೆ ಅಷ್ಟ. ಸೊ ಎಲ್ಲಾನು ಚೆನ್ನಾಗಿ ಬೈಂಡ್ ಆಗಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿದ್ದೆ ಏನ್ ಮಾಡ್ತೀನಿ, ನಾ ಒಂದ್ ಲಿಡ್ ಕ್ಲೋಸ್ ಮಾಡ್ತೀನಿ. ಇವಾಗ ಈ ಲಿಡ್ ಕ್ಲೋಸ್ ಮಾಡೋದ್ ಕಾರಣ ಏನಂದ್ರೆ, ಎಲ್ಲಾ ಮಸಾಲೆ ಐಟಮ್ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಹತ್ಕೊಳ್ಳಿ ಅನ್ನೋ ಕಾರಣಕ್ಕ. ಬಟ್ ಇದನ್ನ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಬೇಕು, ಇಲ್ಲಾಂದ್ರ ಹೊತ್ತೋಗ್ಬಿಡ್ತೈತಿ. ತಳ ಹೊತ್ತಿದ್ರ ರುಚಿ ಕೊಡೋದಿಲ್ಲ. ಲೋ ಫ್ಲೇಮ್ದಾಗ ಒಂದ್ 2 ನಿಮಿಷ ಕುಕ್ ಮಾಡ್ರಿ ಸಾಕ. ಸೊ ದಟ್ ಎಲ್ಲಾ ಬೈಂಡಿಂಗ್ ಚೆನ್ನಾಗ್ ಆಗ್ತೈತಿ ನೋಡ್ರಿ. ಸೊ ಒನ್ಸ್ ಇದು ಬೈಂಡ್ ಚಂದಾಗ ಆಗೈತಿ ಅಂದ ಕೂಡ್ಲೇನೆ ಏನ್ ಮಾಡೀನಿ, ಬಾಯ್ಲ್ಡ್ ಎಗ್. ನಾ ಇಲ್ಲಿ ಬಾಯ್ಲ್ಡ್ ಎಗ್ ನ 5 ತಗೊಂಡಿನಿ. 5 ಬಾಯ್ಲ್ಡ್ ಎಗ್ ಮೊದ್ಲ ಕುದಿಸಿಟ್ಕೊಂಡಿದ್ನಿ. ಕುದಿಸಿಟ್ಟು ಸಪ್ಪೆ ಎಲ್ಲ ಸುಲ್ದ ಒಂದ್ ಬಾಯ್ಲ್ಡ್ ಎಗ್ ದಾಗ 4 ಭಾಗ ಹೊಳ್ಕೊಂಡಿನಿ. ಹೊಳ್ಕೊಂಡಾದ್ಮೇಲೆ ಇದಕ್ಕ ಜೆಂಟ್ಲಿಯಾಗಿ ಮಿಕ್ಸ್ ಮಾಡೋದು. ಬಾಳ ರಫ್ ಅಂಡ್ ಟಫ್ ಆಗಿ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಹಿಂಗ ಸೊಕಾಶ್ ಜಸ್ಟ್ ಮುಟ್ಟೈತಿ ಇಲ್ಲ ಅನ್ನೋರ್ತರ ಕೈಯಾಡ್ಸ್ತಿರ್ಬೇಕ. ಸೊ ಒನ್ಸ್ ಇದ್ ಮಿಕ್ಸ್ ಆದ ಕೂಡಲೇ ಏನ್ ಮಾಡೀನಿ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನಿ. ಉಪ್ಪು ನಿಮ್ ಅನುಗುಣವಾಗಿ ಹಾಕೊಳ್ಳಿ. ಸೊ ಉಪ್ಪು ಹಾಕದ್ ಕೂಡಲೇ ಬಾಳ್ ಸ್ಲೈಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಬಾಳ್ ರಫ್ ಅಂಡ್ ಟಫ್ ಯೂಸ್ ಮಾಡ್ಬೇಡ್ರಿ, ಇಲ್ಲಾಂದ್ರೆ ಏನಾಗ್ತೈತಿ, ಬಾಯ್ಲ್ಡ್ ಆಗಿ ಅಪ್ಪಚ್ಚಿಯಾಗಿ ಕಿಚಡಿ ಆಗ್ಬಿಡ್ತೈತಿ. ಸೊ ಹಂಗಾಗಿ ಸೊಕಾಸನ ಮಿಕ್ಸ್ ಮಾಡ್ಕೋತ ಬರ್ರಿ. ಆಮೇಲೆ ಒಂದಿಷ್ಟ ಕೊತ್ತಂಬರಿ ಹಾಕದ್ಮೇಲೆ ನಮ್ ಎಗ್ ಫ್ರೈ ರೆಡಿ. ಸೊ ಇದು ನೀವು ಚಪಾತಿ ಜೊತೆ ತಿಂದ್ರ ಬಾಳ್ ರುಚಿ ಇರ್ತೈತಿ, ಇಲ್ಲ ಸ್ಟಾರ್ಟರ್ ತರ ಹಂಗ ತಿಂದ್ರೂ ಮಸ್ತ್ ಇರ್ತೈತಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರ ಲೈಕ್ ಬಟನ್ ಒತ್ತೋದ್ ಮರಿಬೇಡ್ರಿ. ಹಾಗ ಶೇರ್ ಮಾಡಿ ತುಂಬಾ ಜನಗೆ. ಸೊ ನಮ್ ಚಾನೆಲ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.